ಹಾಯ್ ಯೂಟ್ಯೂಬ್ ವೀಕ್ಷಕರೇ, ಮನೋಜ್ ಹೋಮ್ ಪ್ರಾಪರ್ಟಿ ಕಡೆಯಿಂದ ಚಂದ್ರು ಮಾಡುವ ನಮಸ್ಕಾರಗಳು. ಇವತ್ತು ನಾವು ಅಂದ್ರಳ್ಳಿ ಡಿ ಗ್ರೂಪ್ ಬೀಕಾತ ಸೈಟ್ನಲ್ಲಿ ಕಟ್ಟಿರೋ ಒಂದು ಡ್ಯೂಪ್ಲೆಕ್ಸ್ ಮನೆ ನೋಡೋದಕ್ಕೆ ಬಂದಿದ್ದೀವಿ. ಈ ಒಂದು ಮನೆ ನಿಮಗೆ ನಾರ್ತ್ ಫೇಸಿಂಗ್ ಸೈಟ್ನಲ್ಲಿ 30-40 ನಾರ್ತ್ ಫೇಸಿಂಗ್ ಸೈಟ್ನಲ್ಲಿ ಕಟ್ಟಿರುವಂಥದ್ದು. ಮನೆ ಮುಂದೆ ನಿಮಗೆ 30 ಫೀಟ್ ವೈಟ್ ಟಾರ್ ರೋಡ್ ಇದೆ. ಅಂದರೆ ರೋಡ್ ಈಗ ಮತ್ತೆ ಫಾರ್ಮೇಷನ್ ಆಗ್ತಾ ಇರೋದು. ಬನ್ನಿ ಈಗ ಬಿಲ್ಡಿಂಗ್ ಹೇಗಿದೆ ಅಂತ ನೋಡೋಣ. ಮೊದಲು ಎಲಿವೇಶನ್ ಹೇಗಿದೆ ಅಂತ ನೋಡ್ಕೊಳ್ಳಿ. ಗ್ರೌಂಡ್ ಫ್ಲೋರ್ನಲ್ಲಿ ಪಾರ್ಕಿಂಗ್ ಗೇಟ್ ಬಂದು ಫುಲ್ ಸೈಜ್ ಗೇಟ್ ಮಾಡಿರುವಂಥದ್ದು. ಕಂಟ್ರೋಲ್ ಮ್ಯಾಕ್ ಶೀಟ್ ಮತ್ತು CNC ಕಟಿಂಗ್ MS ಶೀಟ್ಸ್ ಯೂಸ್ ಮಾಡಿದ್ದಾರೆ. G+3 ಬರುವಂಥದ್ದು ಬಿಲ್ಡಿಂಗ್. ಪಾರ್ಕಿಂಗ್ನ ಗೇಟ್ ಒಳಗೆ ನಾವು ಎಂಟ್ರಿ ಆದರೆ ಮೊದಲು ನಮಗೆ ಪಾರ್ಕಿಂಗ್ ಏರಿಯಾ ಸಿಗುವಂಥದ್ದು. ಇಲ್ಲಿ ನಿಮಗೆ ಕಾವೇರಿ ವಾಟರ್ ಕನೆಕ್ಷನ್ ಸಿಗುವಂಥದ್ದು. ಇಲ್ಲಿ ಇದು ಒಂದು ಸಂಪ್ ಬರುತ್ತೆ, ಹಾಗೆ ಬೋರ್ವೆಲ್ ಕೂಡ ಇರುವಂಥದ್ದು. ಈ ಒಂದು ಪಾರ್ಕಿಂಗಲ್ಲಿ ನಿಮಗೆ 2 ಕಾರ್ ಹಾಗೆ 2 ವೀಲರ್ಸ್ನ ಪಾರ್ಕ್ ಮಾಡ್ಬೋದು. ಪಾರ್ಕಿಂಗ್ ಏರಿಯಾ ವಾಲ್ ಪೂರ್ತಿ ನಿಮಗೆ ವೆಟ್ರಿಫೈಡ್ ಮಾರ್ಬಲ್ ಫಿನಿಶಿಂಗ್ ಟೈಲಿಂದ ಕ್ಲಾಡಿಂಗ್ ಮಾಡಿರುವಂಥದ್ದು. ಹಾಗೆ ಸ್ಟೇರ್ ಕೇಸ್ ಕೆಳಗಡೆ ನಿಮಗೆ ಗ್ಯಾಸ್ ಕನೆಕ್ಷನ್ಸ್ಗೆ ಪ್ರತಿ ಮನೆಗೂ ಸಪ್ರೇಟಾಗಿ ಗ್ಯಾಸ್ ಕನೆಕ್ಷನ್ಸ್ ಮಾಡಿ ಸಪ್ರೇಟ್ ಗ್ರಿಲ್ ವರ್ಕ್ ಮಾಡಿರುವಂಥದ್ದು. ಎಲ್ಲದಕ್ಕೂ ಗೇಟ್ ಕೊಟ್ಟಿದ್ದಾರೆ, ಲಾಕ್ ಮಾಡ್ಕೋಬೋದು. ರೆಂಟಲ್ ಪರ್ಪಸ್ ಬಿಲ್ಡಿಂಗ್ ಆಗಿರೋದ್ರಿಂದ ನಿಮಗೆ ಎಲ್ಲ ಸಪ್ರೇಟಾಗಿ ಮಾಡಿರುವಂಥದ್ದು. ಇಲ್ಲಿ ಬಂದು ನಿಮಗೆ ಎಲೆಕ್ಟ್ರಿಕ್ ಮೀಟರ್ಸ್ ಬರುತ್ತೆ. ಎಲ್ಲ ಎಲೆಕ್ಟ್ರಿಕ್ ಮೀಟರ್ ಕನೆಕ್ಷನ್ ಕೂಡ ಆಗಲೇ ತೊಗೊಂಡಾಗಿದೆ. ಪಾರ್ಕಿಂಗ್ ಫ್ಲೋರಿಂಗ್ ಬಗ್ಗೆ ಹೇಳೋದಾದರೆ 15x15 ಆ್ಯಂಟಿ ಸ್ಕಿಡ್ ಡಿಜಿಟಲ್ ಟೈಲ್ ಯೂಸ್ ಮಾಡಿದ್ದಾರೆ. ಸೀಲಿಂಗಲ್ಲಿ ಬಂದು POP ಇಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿರುವಂಥದ್ದು. ಪಾರ್ಕಿಂಗಲ್ಲಿ ಕೂಡ ಹಾಗೆ ಈ ಫ್ಲೋರ್ನಲ್ಲಿ ನಿಮಗೆ ಒಂದು 1 BHK ಹೌಸ್ ಕೂಡ ಸಿಗುವಂಥದ್ದು. ಮನೆಯ 3 ಕಡೆ ನಿಮಗೆ 2 ಫೀಟ್ ಸೆಟ್ ಬ್ಯಾಕ್ ಬರುತ್ತೆ. ಮೇನ್ ಡೋರ್ ಬಂದು ಟೀಕ್ವುಡ್ ಮೇನ್ ಡೋರ್ ಯೂಸ್ ಮಾಡುವಂಥದ್ದು. ಇಲ್ಲಿ ನಾವು ಒಳಗೆ ಎಂಟ್ರಿ ಆದ್ರೆ ನಮಗೆ ಮೊದಲು ಲಿವಿಂಗ್ ಏರಿಯಾ ಸಿಗುತ್ತೆ. ಈ ಒಂದು ಲಿವಿಂಗ್ ಏರಿಯಾನಲ್ಲಿ 2 ವಿಂಡೋಸ್ ಕೊಟ್ಟಿದ್ದಾರೆ. ಒಂದು 2 ಶೀಟರ್ ಹಾಗೆ ಒಂದು 3 ಶೀಟರ್ ವಿಂಡೋ ಕೊಟ್ಟಿರುವಂಥದ್ದು. ಹಾಗೆ ನಿಮಗೆ TV ಕ್ಯಾಬಿನೆಟ್ ಕೂಡ ಸಿಗುವಂಥದ್ದು. ಲ್ಯಾಮಿನೇಟಿಂದ ಮಾಡಿರುವಂಥ TV ಕ್ಯಾಬಿನೆಟ್ಸ್. ಸೀಲಿಂಗಲ್ಲಿ ನೋಡೋದಾದರೆ POP ಇಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿದ್ದಾರೆ. TV ಕ್ಯಾಬಿನೆಟ್ ಪಕ್ಕದಲ್ಲಿ ನಿಮಗೆ ಪೂಜಾ ರೂಮ್ ಮತ್ತು ಕಿಚನ್ಗೆ ಎಂಟ್ರಿ ಆಗೋದಕ್ಕೆ ಆರ್ಚ್ ಮಾಡಿರುವಂಥದ್ದು. ಸಿಂಪಲ್ ಆರ್ಚ್ ಮಾಡಿದ್ದಾರೆ. ಇದು ಬಂದು ನಿಮಗೆ ಪೂಜಾ ರೂಮ್. ರೆಡಿಮೇಡ್ ಡೋರ್ ಯೂಸ್ ಮಾಡಿರುವಂಥದ್ದು. ಹಾಗೆ ಮೊನ್ನೆಯ ವಾಸ್ಕಲ್ ಯೂಸ್ ಮಾಡಿದ್ದಾರೆ. ವಾಲಲ್ಲಿ ಬಂದು ಮಾರ್ಬಲ್ ಫಿನಿಶ್ ವೈಟ್ ವೆಟಿಫೈಡ್ ಟೈಲ್ ಯೂಸ್ ಮಾಡಿದ್ದಾರೆ. ಗೋಲ್ಡ್ ಬೀಡಿಂಗ್ ಕೂಡ ಯೂಸ್ ಮಾಡಿರುವಂಥದ್ದು. ಫ್ಲೋರಿಂಗಲ್ಲಿ ಬಂದು ಗ್ರಾನೈಟ್ ಯೂಸ್ ಮಾಡಿ ಮೇಲೆ ಸೀಲಿಂಗಲ್ಲಿ POP ಇಂದ ಗೋಲ್ಡ್ ಸೀಲಿಂಗ್ ಡಿಸೈನ್ ಮಾಡಿದ್ದಾರೆ. ಈ ಪೂಜಾ ರೂಮ್ ಪಕ್ಕದಲ್ಲೇ ನಿಮಗೆ ಕಿಚನ್ ಏರಿಯಾ ಸಿಗುತ್ತೆ. ಕಿಚನ್ ಏರಿಯಾ ಬಾಟಮ್ ಕ್ಯಾಬಿನೆಟ್ಸಲ್ಲಿ ನಿಮಗೆ 3 SS ಬ್ಯಾಸ್ಕೆಟ್ಸ್ ಕೊಟ್ಟಿದ್ದಾರೆ. ಹಾಗೆ ಸ್ಟೋರೇಜ್ ಸ್ಪೇಸ್ ಕೊಟ್ಟಿರುವಂಥದ್ದು. ಇದು ಬಂದು ನಿಮಗೆ ಗ್ರಾನೈಟ್ ಸಿಂಕ್ ಯೂಸ್ ಮಾಡಿದ್ದಾರೆ. ಹಾಗೆ ಸ್ಲ್ಯಾಬಲ್ಲಿ ಒಂದು 30 mm ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು. ವಾಲಲ್ಲಿ ವೆಟ್ರಿಫೈಡ್ ಟೈಲ್ ಯೂಸ್ ಮಾಡಿ ಒಂದು ಸ್ಟೋರೇಜ್ ಸ್ಪೇಸ್ ಕೊಟ್ಟು ಟಾಪ್ ಕ್ಯಾಬಿನೆಟಲ್ಲಿ ಅದರ ಮೇಲೆ ಲಾಫ್ಟ್ಸ್ ಮಾಡಿರುವಂಥದ್ದು. ಹಾಗೆ ಕಿಚನಲ್ಲಿ ನಿಮಗೆ ಯುಟಿಲಿಟಿ ಸ್ಪೇಸ್ ಕೂಡ ಸಿಗುತ್ತೆ. ಬ್ಯಾಕ್ ಸೈಡಲ್ಲಿ ಯುಟಿಲಿಟಿ ಏರಿಯಾ ಕೂಡ ಸಿಗುವಂಥದ್ದು. ಮತ್ತೆ ಲಿವಿಂಗ್ ಕಡೆ ಬಂದು TV ಕ್ಯಾಬಿನೆಟ್ ಬ್ಯಾಕ್ ಸೈಡ್ ಎಂಟ್ರಿ ಆದರೆ ನಿಮಗೆ ಕಾಮನ್ ವಾಶ್ರೂಮ್ ಸಿಗುತ್ತೆ. ಇಲ್ಲಿ ತುಂಬ ಮಳೆ ಬರ್ತಾ ಇರೋದ್ರಿಂದ ನಿಮಗೆ ಸನ್ಲೈಟ್ ತುಂಬ ಕಡಿಮೆ ಇದೆ ಇವತ್ತು. ಇಲ್ಲಿ ಬಂದರೆ ನಿಮಗೆ ಕಾಮನ್ ವಾಶ್ರೂಮ್ ಪಕ್ಕದಲ್ಲೇ ಮಾಸ್ಟರ್ ಬೆಡ್ರೂಮ್ ಸಿಗುತ್ತೆ. ತುಂಬ ಸ್ಪೇಷಿಯಸ್ ಆಗಿದೆ ಅಂತ ಹೇಳ್ಬೋದು. ಸ್ಪೇಷಿಯಸ್ ಆಗಿರೋಂಥ ಮಾಸ್ಟರ್ ಬೆಡ್ರೂಮ್. ಈ ರೂಮ್ನಲ್ಲಿ ನಿಮಗೆ ಒಂದು 2 3 ಶೀಟರ್ನ ವಿಂಡೋ ಸಿಗುತ್ತೆ. ಹಾಗೆ 4 ಡೋರ್ನ ಓಪನ್ ಟೈಪ್ ವಾರ್ಡ್ರೋಬ್ ಮಾಡಿ ಮೇಲೆ ಲಾಫ್ಟ್ಸ್ ಮಾಡಿರುವಂಥದ್ದು.
ಸೀಲಿಂಗಲ್ಲಿ ಸೆಂಟರಲ್ಲಿ ಮಾತ್ರ POPಯಿಂದ ಫಾಲ್ಸ್ ಡಿಸೈನ್ ಮಾಡಿದ್ದಾರೆ. ಇಲ್ಲಿಂದ ಮತ್ತೆ ನಾವು ಹೊರಗೆ ಬಂದು ಪಾರ್ಕಿಂಗ್ ಏರಿಯಾನಲ್ಲಿ ಸ್ಟೇರ್ ಕೇಸಿಂದ ಕಂಟಿನ್ಯೂ ಮಾಡಿದ್ರೆ ಫಸ್ಟ್ ಫ್ಲೋರ್ನಲ್ಲಿ ಇರುವಂಥ 2 BHK ಮನೆಗೆ ಎಂಟ್ರಿ ಆಗ್ತೀವಿ. ಈ ಒಂದು ಸ್ಟೇರ್ ಕೇಸ್ನಲ್ಲಿ ಬಂದು ಪಾಲಿಶ್ಡ್ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು. ಹಾಗೆ ರೈಲಿಂಗ್ಸ್ ಬಂದು SS ಟ್ಯೂಬ್ಸ್ ಯೂಸ್ ಮಾಡಿದ್ದಾರೆ ರೈಲಿಂಗ್ಸಲ್ಲಿ. ಹಾಗೆ ವಾಲ್ ಬಂದು ಎಲ್ಲ ನಿಮಗೆ ಟೈಲಿಂದ ಕ್ಲಾಡಿಂಗ್ ಮಾಡಿರುವಂಥದ್ದು. ಹಾಗೆ ಬೀಡಿಂಗ್ ಕೊಟ್ಟಿದ್ದಾರೆ ಗ್ರಾನೈಟಿಂದ. ಇಲ್ಲಿ ಬಂದು ಒಂದು CNC ಕಟ್ಟಿಂಗ್ ಶೀಟ್ ಯೂಸ್ ಮಾಡಿರುವಂಥದ್ದು ಎಲಿವೇಶನ್ಗೆ. ಇಲ್ಲ ಮೇಲೆ ಬಂದರೆ ನಮಗೆ ದೊಡ್ಡದಾದಂಥ ಒಂದು ಪೋರ್ಟಿಕೋ ಏರಿಯಾ ಸಿಗುತ್ತೆ. ಮೊದಲು ನೋಡ್ಬೋದು, ಆಲ್ಮೋಸ್ಟ್ 7 feet 8 feet ಪೋರ್ಟಿಕೋ ಏರಿಯಾ ಸಿಗುತ್ತೆ. ಫ್ರಂಟಲ್ಲಿ ಬಂದು SS ರೈಲಿಂಗ್ ಮಾಡಿದ್ದಾರೆ. ವಾಲ್ ಬಂದು ಪೂರ್ತಿ ನಿಮಗೆ ಟೈಲಿಂದ ಕ್ಲಾಡಿಂಗ್ ಮಾಡಿರೋವಂಥದ್ದು, ವೆಟ್ರಿಫೈಡ್ ಟೈಲಿಂದ ಕ್ಲಾಡಿಂಗ್ ಮಾಡಿದ್ದಾರೆ. ಇಲ್ಲಿ ಬಂದು ನಿಮಗೆ ಮೇನ್ ಡೋರ್ ಹೊನ್ನೆನಲ್ಲಿ ಮಾಡಿರುವಂಥ ಮೇನ್ ಡೋರ್ ಸಿಗುತ್ತೆ. ಇಲ್ಲಿ ನಾವು ಒಳಗೆ ಎಂಟ್ರಿ ಆದರೆ ಮೊದಲು ನಮಗೆ ಸಿಗೋದು ಲಿವಿಂಗ್ ಏರಿಯಾ. ಈ ಲಿವಿಂಗ್ನಲ್ಲಿ ನಿಮಗೆ 3 ಶಟರ್ಸ್ನ 2 ವಿಂಡೋಗಳು ಸಿಗೋಂಥದ್ದು. ನಾರ್ತ್ ಸೈಡ್ ಒಂದು, ಹಾಗೆ ಈಸ್ಟ್ ಸೈಡ್ನಲ್ಲಿ ಒಂದು ಸಿಗೋಂಥದ್ದು. ಹಾಗೆ TV ಕ್ಯಾಬಿನೆಟ್ ಸಿಗುತ್ತೆ. ಫುಲ್ ಲ್ಯಾಮಿನೇಟಿಂದ ಮಾಡಿರುವಂಥ ಪ್ಲೈವುಡ್ ಮತ್ತು ಲ್ಯಾಮಿನೇಟ್ ಯೂಸ್ ಮಾಡಿರುವಂಥ TV ಕ್ಯಾಬಿನೆಟ್ ಇದು. ಸೀಲಿಂಗಲ್ಲಿ ನೋಡೋದಾದರೆ POPಯಿಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿ ಆ್ಯಂಬಿಯೆಂಟ್ ಲೈಟಿಂಗ್ ಮಾಡಿರುವಂಥದ್ದು ನೋಡ್ಬೋದು ನೀವು. ತುಂಬ ದೊಡ್ಡದಾಗಿರೋಂಥ ಲಿವಿಂಗ್ ಏರಿಯಾ. ನಿಮ್ಗೆ ಆಲ್ಮೋಸ್ಟ್ ಒಂದು 3 ಸೀಟರ್ನ 4 ಸೋಫಾಗಳು ಹಾಕ್ಬೋದು, ಅಷ್ಟು ದೊಡ್ಡದಾಗಿದೆ. ಇಲ್ಲಿ ನಾವು ಮುಂದೆ ಬಂದರೆ ಲಿವಿಂಗಲ್ಲಿ ಎಂಟಲ್ಲಿ ಬಂದು ಪೂಜಾ ರೂಮ್ ಸಿಗುತ್ತೆ. ಮೊದಲು ರೆಡಿಮೇಡ್ ಡೋರ್ಸ್ ಯೂಸ್ ಮಾಡಿರೋಂಥದ್ದು, ಒಂದೇ ವಾಸ್ಕಲ್ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗಲ್ಲಿ ಬಂದು ಗ್ರಾನೈಟ್ ಯೂಸ್ ಮಾಡಿ, ವಾಲಲ್ಲಿ ವೆಟ್ರಿಫೈಡ್ ಟೈಲ್ ಯೂಸ್ ಮಾಡಿದ್ದಾರೆ, ಮಾರ್ಬಲ್ ಫಿನಿಶಿಂಗ್ ಟೈಲ್. ಸೀಲಿಂಗಲ್ಲಿ POPಯಿಂದ ಗೋಪುರ ಟೈಪ್ ಡಿಸೈನ್ ಮಾಡಿರುವಂಥದ್ದು. ಈ ಪೂಜಾ ರೂಮ್ ಪಕ್ಕದಲ್ಲೇ ನಿಮಗೆ ಕಿಚನ್ ಎಂಟ್ರಿ ಆಗೋದಕ್ಕೆ ಆರ್ಚ್ ಮಾಡಿರುವಂಥದ್ದು. ಇಲ್ಲಿ ನಾವು ಒಳಗೆ ಎಂಟ್ರಿ ಆದರೆ ನಮಗೆ ನೋಡ್ಬೋದು ನೀವು ಕಿಚನ್ ಏರಿಯಾ ಸಿಗುತ್ತೆ. ಕಿಚನ್ ಏರಿಯಾ ಬಾಟಮ್ ಕ್ಯಾಬಿನೆಟ್ಸಲ್ಲಿ ನಿಮಗೆ SS ಬ್ಯಾಸ್ಕೆಟ್ಸ್ ಯೂಸ್ ಮಾಡಿದ್ದಾರೆ. 3 SS ಬ್ಯಾಸ್ಕೆಟ್ಸ್ ಬರುತ್ತೆ. ಹಾಗೆ ಸ್ಟೋರೇಜ್ ಸ್ಪೇಸಸ್ ಕೊಟ್ಟಿರುವಂಥದ್ದು. ಈ ಕಾರ್ನರಲ್ಲಿ ಬಂದು ನಿಮಗೆ ಸಿಂಕ್ ಬರುವಂಥದ್ದು, ಗ್ರಾನೈಟಿಂದ ಮಾಡಿರುವಂಥ ಸಿಂಕ್ ಬರುತ್ತೆ. 2 feetನ ಸಿಂಕ್, 30 mm ಸ್ಲ್ಯಾಬ್ ಯೂಸ್ ಮಾಡಿದ್ದಾರೆ, ಗ್ರಾನೈಟ್ ಸ್ಲ್ಯಾಬ್. ಟೈಲ್ ಬಂದು ವೆಟ್ರಿಫೈಡ್ ಟೈಲಿಂಗ್ ಮಾಡಿ ಮೇಲೆ ಸ್ಟೋರೇಜ್ ಸ್ಪೇಸಸ್ ಕೊಟ್ಟು ಟಾಪ್ ಕ್ಯಾಬಿನೆಟಲ್ಲಿ ಒಂದು 2 ಶಟರ್ನ ವಿಂಡೋ ಕೊಟ್ಟಿರುವಂಥದ್ದು. ಅದರ ಮೇಲೆ ಬಂದು ನಿಮಗೆ ಲಾಫ್ಟ್ಸ್ ಮಾಡಿದ್ದಾರೆ ಸ್ಟೋರೇಜಸ್ಗೆ. ಇಲ್ಲಿ ಒಂದು ಫ್ರಿಡ್ಜ್ ಇಡೋದಕ್ಕೆ ಒಂದು ಸ್ಪೇಸ್ ಕೊಟ್ಟಿರುವಂಥದ್ದು. ಇಲ್ಲಿ ನೀವು ಪ್ಯಾಂಟ್ರಿ ಯೂನಿಟ್ ಕೂಡ ಮಾಡ್ಕೋಬೋದು. ಇಲ್ಲಿಂದ ಹೊರಗೆ ಬಂದರೆ ಮತ್ತೆ ನಮಗೆ ಈ TV ಕ್ಯಾಬಿನೆಟ್ನ 2 ಕಡೆ, ಲಿವಿಂಗ್ನ TV ಕ್ಯಾಬಿನೆಟ್ನ 2 ಕಡೆ 2 ರೂಮ್ಗಳಿಗೆ ಎಂಟ್ರಿ ಸಿಗುತ್ತೆ. ನೋಡ್ಬೋದು. ಮೊದಲು ಈ ರೂಮ್ಗೆ ಹೋಗೋಣ. ಇಲ್ಲೂ ಕೂಡ ಆರ್ಚ್ ಮಾಡಿರುವಂಥದ್ದು, ಇಲ್ಲಿ ರೂಮ್ ಎಂಟ್ರಿ ಆಗೋದಕ್ಕೆ. ಇನ್ನು ಒಳಗೆ ಬಂದರೆ ನಮಗೆ ಮೊದಲು ಕಾಮನ್ ವಾಶ್ರೂಮ್ ಸಿಗುತ್ತೆ. ಎಲ್ಲ ಫಿಟ್ಟಿಂಗ್ಸ್ ಕೂಡ ಆಗಲೇ ಆಗಿರುವಂಥದ್ದು. 7 feet ಟೈಲಿಂಗ್ ಮಾಡಿ ಒಂದು ಸಿಂಗಲ್ ಶಟರ್ನ ವಿಂಡೋ ಕೊಟ್ಟಿದ್ದಾರೆ. ಬಾತ್ರೂಮ್ ಡೋರ್ಸ್ ಬಂದು WPC ಯೂಸ್ ಮಾಡಿರುವಂಥದ್ದು, ವಾಟರ್ ಪ್ರೂಫ್ WPC ಡೋರ್ಸ್ ಯೂಸ್ ಮಾಡಿರುವಂಥದ್ದು. ಕಾಮನ್ ಪಕ್ಕದಲ್ಲೇ ಮಾಸ್ಟರ್ ಬೆಡ್ರೂಮ್ ಸಿಗುತ್ತೆ. ಮಾಸ್ಟರ್ ಬೆಡ್ರೂಮಲ್ಲಿ ನಿಮಗೆ ಒಂದು 2 3 ಶಟರ್ನ ವಿಂಡೋಸ್ ಸಿಗುವಂಥದ್ದು. ಹಾಗೆ 4 ಡೋರ್ನ ಓಪನ್ ಟೈಪ್ ಡೋರ್ಸ್ನ ವಾರ್ಡ್ರೋಬ್ ಸಿಗುತ್ತೆ. ಮೇಲೆ ಲಾಫ್ಟ್ಸ್ ಮಾಡಿದ್ದಾರೆ. ಸೀಲಿಂಗಲ್ಲಿ POPಯಿಂದ ಡಿಸೈನ್ ಮಾಡಿ ಆಂಬಿಯೆಂಟ್ ಲೈಟಿಂಗ್ ಮಾಡಿರುವಂಥದ್ದು. ಇಲ್ಲಿ ಬಂದು ನಿಮಗೆ ಅಟ್ಯಾಚ್ ಬಾತ್ರೂಮ್ ಕೂಡ ಸಿಗುವಂಥದ್ದು ಈ ರೂಮ್ನಲ್ಲಿ. ನೋಡ್ಬೋದು ನೀವು, ಫಿಟ್ಟಿಂಗ್ಸ್ ಆಗಲೇ ಎಲ್ಲ ಕಂಪ್ಲೀಟ್ ಆಗಿರುವಂಥದ್ದು. ಫಿಟ್ಟಿಂಗ್ಸ್ ಎಲ್ಲ ಕಂಪ್ಲೀಟ್ ಆಗಿರುವಂಥದ್ದು. ಕರ್ಟನ್ ಹ್ಯಾಂಗರ್ಸ್ ಕೂಡ ಇನ್ಸ್ಟಾಲ್ ಆಗಿದೆ. ಇಲ್ಲಿಂದ ಮತ್ತೆ ನಾವು ಹೊರಗೆ ಬಂದು ಲಿವಿಂಗ್ ಕಡೆ TV ಕ್ಯಾಬಿನೆಟ್ನ ರೈಟ್ ಸೈಡ್ ರೂಮ್ಗೆ ಎಂಟ್ರೆನ್ಸ್ ಸಿಗುತ್ತೆ. ಇಲ್ಲೂ ಕೂಡ ನಿಮಗೆ 4 ಡೋರ್ನ
ಓಪನ್ ಟೈಪ್ ಡೋರ್ಸ್ನ ವಾರ್ಡ್ರೋಬ್ಸ್ ಮಾಡಿ ಡ್ರಾಯರ್ಸ್ ಕೊಟ್ಟಿದ್ದಾರೆ ಕೆಳಗಡೆ, ಮೇಲೆ ಲಾಫ್ಟ್ಸ್ ಮಾಡಿರೋವಂಥದ್ದು. ಸೀಲಿಂಗಲ್ಲಿ ನೋಡ್ಬೋದು ಪಿ ಒ ಪಿಯಿಂದ ಡಿಸೈನ್ ಮಾಡಿ ಒಂದು 3 ಶೀಟರ್ ವಿಂಡೋ ಕೊಟ್ಟು ಕರ್ಟನ್ ಹ್ಯಾಂಗರ್ಸ್ ಕೂಡ ಹಾಕಿರೋವಂಥದ್ದು. ಒಂದು ಕಾಮನ್ ಹಾಗೆ ಒಂದು ಅಟ್ಯಾಚ್ ಬರುವಂಥದ್ದು ಪ್ರತಿ ಫ್ಲೋರ್ಸ್ನಲ್ಲಿ 2 BHK. ಇಲ್ಲಿಂದ ಮತ್ತೆ ನಾವು ಹೊರಗೆ ಬಂದರೆ ಸೆಕೆಂಡ್ ಫ್ಲೋರ್ನ 2 BHK ಹೌಸ್ಗೆ ಹೋಗೋದಕ್ಕೆ ಸ್ಟೇರ್ ಕೇಸ್ ಸಿಗುವಂಥದ್ದು ಇದು. ಮತ್ತು ಮೇಲೆ ಬಂದರೆ ಇಲ್ಲೂ ಕೂಡ ಸೇಮ್ ಪ್ಲ್ಯಾನ್ ಮಾಡಿರೋವಂಥದ್ದು. ಇಲ್ಲಿ ಸೇಮ್ ಆಲ್ಮೋಸ್ಟ್ ಒಂದು 8 ಫೀಟ್ನ ಪೋರ್ಟಿಕೋ ಬರುತ್ತೆ. ಟೈಲಿಂದ ವಾಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಹೊನ್ನೆಯ ಡೋರ್ಸ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ನಾವು ಎಂಟ್ರಿ ಆದರೆ ಲಿವಿಂಗ್ ಏರಿಯಾ ಸಿಗೋವಂಥದ್ದು. ಲಿವಿಂಗ್ ಏರಿಯಾನಲ್ಲಿ 2 3 ಶೀಟರ್ನ ವಿಂಡೋಸ್ ಯೂಸ್ ಮಾಡಿದ್ದಾರೆ. ಸೇಮ್ ಪ್ಲ್ಯಾನ್ ಬರುತ್ತೆ, ನಿಮ್ಗೇನು ಚೇಂಜಸ್ ಇಲ್ಲ. ನಾವು ಕೆಳಗೆ ಏನು ನೋಡಿದ್ವಿ 2 BHK ಸೇಮ್ ಬರುವಂಥದ್ದು. ಇಲ್ಲೂ ಕೂಡ ನಿಮಗೆ ಟಿ ವಿ ಕ್ಯಾಬಿನೆಟ್ಸ್ ಸೇಮ್ ಮಾಡಿದ್ದಾರೆ. ಹಾಗೆ ಕಿಚನ್ ಏರಿಯಾ ಕೂಡ ಸೇಮ್ ಬರುತ್ತೆ, ಯಾವುದೇ ಥರ ಚೇಂಜಸ್ ಇಲ್ಲ. ಕಲರ್ ಕಾಂಬಿನೇಷನ್ ಆಗಲಿ ಪ್ಲ್ಯಾನ್ ಆಗಲಿ ಪ್ರತಿಯೊಂದು ಸೇಮ್ ಇದೆ, ಎಲ್ಲ ಒಂದೇ ಪ್ಯಾಟರ್ನಲ್ಲಿ ಮಾಡಿರುವಂಥದ್ದು. ಈ ಕಾರ್ನರಲ್ಲಿ ಪೂಜಾ ರೂಮ್ ಬರುವಂಥದ್ದು ಇಲ್ಲಿ. ಹಾಗೆ ಈ ಹಾಸ್ನಲ್ಲಿ ಎಂಟ್ರಿ ಆದರೆ ಒಂದು ಕಾಮನ್ ವಾಶ್ರೂಮ್ ಹಾಗೆ ಮಾಸ್ಟರ್ ಬೆಡ್ರೂಮ್ ಸಿಗುತ್ತೆ. ನೋಡ್ಬೋದು ಸೇಮ್ ಲ್ಯಾಮಿನೇಟ್ಸ್ ಯೂಸ್ ಮಾಡಿದ್ದಾರೆ. ವಾರ್ಡ್ರೋಬ್ಸಲ್ಲಿ ಕೂಡ ಸೇಮ್ 3 ಶೀಟರ್ನ 2 ವಿಂಡೋ ಬರುತ್ತೆ. ಹಾಗೆ ಅಟ್ಯಾಚ್ ಬಾತ್ರೂಮ್ ಬರುವಂಥದ್ದು. ಇಲ್ಲಿಂದ ಹೊರಗೆ ಬಂದರೆ ಲಿವಿಂಗ್ನಲ್ಲಿ ಮತ್ತೆ ಟಿ ವಿ ಕ್ಯಾಬಿನೆಟ್ನ ರೈಟ್ ಸೈಡ್ನಲ್ಲಿ ಮತ್ತೊಂದು ರೂಮ್ ಸಿಗುತ್ತೆ. ಇಲ್ಲಿ ಸೇಮ್ ನಿಮಗೆ 3 ಶೀಟರ್ನ ವಿಂಡೋ ಸಿಗುತ್ತೆ. 4 ಡೋರ್ನ ಓಪನ್ ಟೈಪ್ ಡೋರ್ಸ್ನ ವಾರ್ಡ್ರೋಬ್, ಮೇಲೆ ಲಾಫ್ಟ್ ಸಿಗೋವಂಥದ್ದು. ಪಿ ಒ ಪಿ ಫಾಲ್ ಸೀಲಿಂಗ್ ಸೇಮ್ ಸಿಗೋವಂಥದ್ದು, ಏನೂ ಚೇಂಜಸ್ ಇಲ್ಲ. ಸೇಮ್ 2 BHK ಹೌಸ್ ಸಿಗೋವಂಥದ್ದು ಇಲ್ಲೂ ಕೂಡ. ಮತ್ತು 3rd ಫ್ಲೋರ್ನಲ್ಲಿ ಏನಿದೆ ಅಂತ ನೋಡೋಣ. ಸೇಮ್ ಎಲ್ಲ ಗ್ರಾನೈಟ್ಸ್ ಮತ್ತು ವಾಲ್ ಕ್ಲಾಡಿಂಗ್ಸ್ ಯೂಸ್ ಮಾಡಿರೋವಂಥದ್ದು, ಟೈಲ್ ಯೂಸ್ ಮಾಡಿರೋವಂಥದ್ದು ವಾಲ್ ಕ್ಲಾಡಿಂಗ್. 3rd ಫ್ಲೋರ್ನಲ್ಲಿ ಕೂಡ ನಿಮಗೆ ಒಂದು 2 BHK ಹೌಸ್ ಸಿಗೋವಂಥದ್ದು. ಟೋಟಲಾಗಿ ನಿಮಗೆ ಒಂದು 1 BHK ಗ್ರೌಂಡ್ ಫ್ಲೋರ್ನಲ್ಲಿ, ಹಾಗೆ ಫಸ್ಟ್ ಸೆಕೆಂಡ್ ಥರ್ಡ್ನಲ್ಲಿ 2 BHK 3 BHK ಹೌಸಸ್ ಸಿಗೋವಂಥದ್ದು. ಸೇಮ್ ವಾಲ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಸೇಮ್ ಡಿಸೈನ್ನ ಮೇನ್ ಡೋರ್ ಸಿಗುತ್ತೆ, ನೋಡ್ಬೋದು ನೀವು. ಇಲ್ಲಿ ನಾವು ಒಳಗೆ ಎಂಟ್ರಿ ಆದರೆ ನಮಗೆ ಸೇಮ್ ಕೆಳಗೆ ನೋಡಿದ ಹಾಗೆ ಒಂದೇ ಪ್ಲ್ಯಾನ್ ಬರುತ್ತೆ, ಯಾವುದೇ ಚೇಂಜಸ್ ಇಲ್ಲ. 2 3 ಶೀಟರ್ನ ವಿಂಡೋಸ್ ಸಿಗುತ್ತೆ. ಟಿ ವಿ ಕ್ಯಾಬಿನೆಟ್ ಡಿಸೈನ್ ಮಾತ್ರ ಚೇಂಜ್ ಮಾಡಿರೋವಂಥದ್ದು. ಇದು ಸ್ವಲ್ಪ ಮಾಡರ್ನೈಸ್ ಆಗಿದೆ ಅಂತ ಹೇಳ್ಬೋದು ಡಿಸೈನ್. ಇದರ ಕೂಡ ಸೇಮ್ ಲ್ಯಾಮಿನೇಟ್ ಯೂಸ್ ಮಾಡಿರೋವಂಥದ್ದು. ಹಾಗೆ ನಿಮಗೆ ಇಲ್ಲಿ ಪೂಜಾ ರೂಮ್ ಬರುತ್ತೆ. ಪೂಜಾ ರೂಮ್ ಪ್ಯಾಟರ್ನ್ ಆಲ್ಮೋಸ್ಟ್ ಸೇಮ್ ಇದೆ, ಬಟ್ ಇಲ್ಲಿ ಟೈಲ್ ಮಾತ್ರ ಚೇಂಜ್ ಮಾಡಿದ್ದಾರೆ ಈ ಫ್ಲೋರ್ನಲ್ಲಿ. ಪೂಜಾ ರೂಮ್ ಪಕ್ಕದಲ್ಲೇ ಕಿಚನ್ ಏರಿಯಾ ಬರುವಂಥದ್ದು. ಈ ಕಿಚನ್ನಲ್ಲಿ ಮಾತ್ರ ನಿಮಗೆ 5 SS ಬ್ಯಾಸ್ಕೆಟ್ಸ್ ಬರುವಂಥದ್ದು. 2 ಕಡೆ ಬರುತ್ತೆ, 5 SS ಬ್ಯಾಸ್ಕೆಟ್ಸ್ ಬರುವಂಥದ್ದು. ಸಿಂಕ್ ಬಂದು ನಿಮಗೆ 2.5 feet ಸಿಂಕ್ ಯೂಸ್ ಮಾಡಿರುವಂಥದ್ದು ಈ ಫ್ಲೋರ್ನಲ್ಲಿ. ಹಾಗೆ 30 mm ಗ್ರಾನೈಟ್ ಮಾಡಿ ಬೀಡಿಂಗ್ ಕೂಡ ಕೊಟ್ಟಿರುವಂಥದ್ದು. ಇಲ್ಲಿ ನೋಡ್ಬೋದು ಬೀಡಿಂಗ್ ಕೊಟ್ಟಿರುವಂಥದ್ದು. ಇಲ್ಲಿ ನಮಗೆ ನೀರು ಕೆಳಗೆ ಬರೋದಿಲ್ಲ, ಕ್ಯಾಬಿನೆಟ್ಸ್ ಮೇಲೆ ನೀರು ಬರೋದಿಲ್ಲ. ಟೈಲ್ ಬಂದು ಸೇಮ್ ಯೂಸ್ ಮಾಡಿದ್ದಾರೆ. ಟಾಪ್ ಕ್ಯಾಬಿನೆಟ್ಸ್ ಒಂದು ಎಕ್ಸ್ಟ್ರಾ ಸ್ಪೇಸ್ ಕೊಟ್ಟಿರುವಂಥದ್ದು. ಅದ್ರ ಮೇಲೆ ನಿಮಗೆ ಲಾಫ್ಟ್ಸ್ ಮಾಡಿದ್ದಾರೆ. ಹಾಗೆ ಕಾರ್ನರಲ್ಲಿ ಫ್ರಿಡ್ಜ್ ಇರೋದಕ್ಕೆ ಸ್ಪೇಸ್ ಕೊಟ್ಟಿದ್ದಾರೆ. ಇಲ್ಲಿ ನೀವು ಬ್ಯಾಟ್ರಿ ಯೂನಿಟ್ ಕೂಡ ಮಾಡ್ಕೋಬೋದು. ಇದು ಬಂದು ನಿಮಗೆ 3 ಶೀಟರ್ನ ವಿಂಡೋ ಸಿಗುತ್ತೆ ಈ ಫ್ಲೋರ್ನಲ್ಲಿ. ಇದು ಮೋಸ್ಟ್ ಪ್ರಾಬಬ್ಲಿ ಓನರ್ಗೋಸ್ಕರ ಮಾಡಿರೋದು ಅನಿಸುತ್ತೆ. ಇದರಿಂದ ಹೊರಗೆ ಬಂದರೆ ಮತ್ತೆ ನಮಗೆ ಟಿ ವಿ ಕ್ಯಾಬಿನೆಟ್ ಪಕ್ಕದಲ್ಲೇ ಕಾಮನ್ ವಾಶ್ರೂಮ್ ಎಂಟ್ರಿ ಆಗೋದಕ್ಕೆ ಆರ್ಚ್ ಮಾಡಿದ್ದಾರೆ. ಇದು ಬಂದು ಕಾಮನ್ ವಾಶ್ರೂಮ್ ಬರುವಂಥದ್ದು. ಕಾಮನ್ ವಾಶ್ರೂಮ್ ಪಕ್ಕದಲ್ಲೇ
ಮಾಸ್ಟರ್ ಬೆಡ್ರೂಮ್ ಸಿಗುತ್ತೆ. ಸೇಮ್ 4 ಡೋರ್ನ ಓಪನ್ ಟೈಪ್ ಡೋರ್ಸ್ನ ವಾರ್ಡ್ರೋಬ್ ಸಿಗುತ್ತೆ. ಲಾಫ್ಟ್ಸ್ ಮಾಡಿದ್ದಾರೆ. POPನಲ್ಲಿ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿರುವಂಥದ್ದು. ಒಂದು 3 ಶೀಟರ್ನ ವಿಂಡೋ, ಹಾಗೆ ಅಟ್ಯಾಚ್ ಬಾತ್ರೂಮ್ ಕೂಡ ಸಿಗೋವಂಥದ್ದು. ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಸಿಗುತ್ತೆ. ಮತ್ತು ಹೊರಗೆ ಲಿವಿಂಗ್ ಕಡೆ ಬಂದರೆ TV ಕ್ಯಾಬಿನೆಟ್ನ ಆ ಕಡೆ ಸೈಡ್ನಲ್ಲಿ ಮತ್ತೊಂದು ರೂಮ್ ಸಿಗುತ್ತೆ. ನೋಡ್ಬೋದು. ಸೇಮ್ ಇಲ್ಲೂ ಕೂಡ 4 ಡೋರ್ನ ವಾರ್ಡ್ರೋಬ್ ಮೇಲೆ ಲಾಫ್ಟ್ಸ್ ಮಾಡಿದ್ದಾರೆ. 3 ಶೀಟರ್ನ ವಿಂಡೋ ಸಿಗುತ್ತೆ. POPಯಿಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿರುವಂಥದ್ದು. ಮತ್ತು ಹೊರಗೆ ಬಂದರೆ ನಮಗೆ ಟೆರೆಸ್ಗೆ ಎಂಟ್ರಿ ಆಗೋದಕ್ಕೆ ಸ್ಟೇರ್ ಕೇಸ್ ಸಿಗುವಂಥದ್ದು. ಇಲ್ಲಿಂದ ನಾವು ಸ್ಟೇರ್ ಕೇಸ್ನಲ್ಲಿ ಮೇಲೆ ಕಂಟಿನ್ಯೂ ಮಾಡಿದ್ರೆ ಟೆರೆಸ್ ಏರಿಯಾ ಸಿಗುತ್ತೆ. ನೋಡ್ಬೋದು, ಟೆರೆಸ್ ಏರಿಯಾ ಸಿಗುವಂಥದ್ದು. ಟೆರೆಸ್ನಲ್ಲಿ ಕೂಡ ನಿಮಗೆ ಓಪನ್ ಟೆರೆಸ್ ಹಾಗೆ ಒಂದು 1 BHK ಹೌಸ್ ಸಿಗೋವಂಥದ್ದು. ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ಒಂದು ಸಣ್ಣದಾದಂಥ TV ಕ್ಯಾಬಿನೆಟ್ ಮಾಡಿ ಲೀವಿಂಗ್ ಏರಿಯಾ ಕೊಟ್ಟಿದ್ದಾರೆ. 2 ಶೀಟರ್ನ ವಿಂಡೋ ಕೊಟ್ಟು ಲೀವಿಂಗ್ ಏರಿಯಾ ಕೊಟ್ಟಿರುವಂಥದ್ದು. ಒಂದು L ಶೇಪ್ನ ಸೋಫಾ ಹಾಕ್ಕೋಬೋದು ನೀವು. ಇಲ್ಲಿ 3 ಸೀಟರ್ ಹಾಗೆ 2 ಸೀಟರ್ನ ಸೋಫಾ ಬರುತ್ತೆ. TV ಕ್ಯಾಬಿನೆಟ್ ಪಕ್ಕದಲ್ಲೇ ಕಿಚನ್ ಯೂನಿಟ್ ಬರುವಂಥದ್ದು, ಓಪನ್ ಕಿಚನ್ ಬರುವಂಥದ್ದು. ಕಿಚನ್ ಬಾಟಮ್ ಕ್ಯಾಬಿನೆಟ್ಸಲ್ಲಿ 3 SS ಬ್ಯಾಸ್ಕೆಟ್ಸ್ ಕೊಟ್ಟಿದ್ದಾರೆ. 2 ಫೀಟ್ನ ಗ್ರಾನೈಟ್ ಸಿಂಕ್ ಹಾಗೆ 20 mm 30 mm ಗ್ರಾನೈಟ್ ಸ್ಲ್ಯಾಬ್ ಯೂಸ್ ಮಾಡಿರುವಂಥದ್ದು. 2 ಶೀಟರ್ನ ವಿಂಡೋ ಸಿಗುತ್ತೆ. ಟಾಪ್ ಕ್ಯಾಬಿನೆಟ್ಸಲ್ಲಿ ಸ್ಟೋರೇಜ್ ಸ್ಪೇಸ್ ಕೊಟ್ಟು ಅದ್ರ ಮೇಲೆ ಲಾಫ್ಟ್ ಮಾಡಿರುವಂಥದ್ದು. ಎಲ್ಲ ಫ್ಲೋರ್ಗೂ ನಿಮಗೆ ಗ್ಯಾಸ್ ಕನೆಕ್ಷನ್ ಕಿಚನ್ಗೆ ಡೈರೆಕ್ಟ್ ಬರುವಂಥದ್ದು ಗ್ರೌಂಡ್ ಫ್ಲೋರ್ನಿಂದ. ಸಿಲಿಂಡರ್ಸ್ ಬಂದು ಗ್ರೌಂಡ್ ಫ್ಲೋರ್ನಲ್ಲೇ ಇಡುವಂಥದ್ದು. ಈ ಲಿವಿಂಗ್ನ ಕಿಚನ್ ಪಕ್ಕದಲ್ಲೇ ನಿಮಗೆ ಮಾಸ್ಟರ್ ಬೆಡ್ರೂಮ್ ಸಿಗುತ್ತೆ. ಮಾಸ್ಟರ್ ಬೆಡ್ರೂಮ್ ಲಿವಿಂಗ್ ಅಟ್ಯಾಚ್ ಆಗಿ ನಿಮಗೆ ಒಂದು ಕಾಮನ್ ವಾಶ್ರೂಮ್ ಕೂಡ ಇರುವಂಥದ್ದು. ನೋಡ್ಬೋದು, ಕಾಮನ್ ವಾಶ್ರೂಮ್ ಕೊಟ್ಟು ಪಕ್ಕದಲ್ಲಿ ಒಂದು ಹ್ಯಾಂಡ್ ವಾಶ್ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಚಿಕ್ಕದಾದಂಥ ಒಂದು ರೂಮ್ ಸಿಗುತ್ತೆ. 3 ಶೀಟರ್ ವಿಂಡೋ ಕೊಟ್ಟು ಮೇಲೆ ಲಾಫ್ಟ್ಸ್ ಮಾಡಿರುವಂಥದ್ದು. ಇಲ್ಲೇನು ವಾರ್ಡ್ರೋಬ್ಸ್ ಬರೋದಿಲ್ಲ, ಬಟ್ ನಿಮಗೆ ಓಕೆ ಬ್ಯಾಚುಲರ್ಸ್ ಅಥವಾ ಗಂಡ ಹೆಂಡತಿ ಇಬ್ಬರೇ ಇರೋರಿಗೆ, ಕಪಲ್ಸ್ ಇರೋರಿಗೆ ಸಫಿಷಿಯೆಂಟ್ ಆಗಿರುತ್ತೆ. ಸ್ವಲ್ಪ ಕಡಿಮೆ ಬಾಡಿಗೆಯಲ್ಲಿ ನೋಡೋರಿಗೆ ವರ್ಕೌಟ್ ಆಗುವಂಥದ್ದು. ನೋಡ್ಬೋದು ನೀವು. ಇಲ್ಲಿ ಬಂದು ನಿಮಗೆ ಓಪನ್ ಟೆರೆಸ್ ಏರಿಯಾ ಬರುತ್ತೆ. ಇದು ಒಂದು ಸ್ಟೇರ್ ಕೇಸ್ ಹೆಡ್ರೂಮ್ ಬರುವಂಥದ್ದು. ಇದು ಬಟ್ಟೆ ಒಣಗಾಕೋದಕ್ಕೆ ಆ್ಯಂಗಲ್ಸಿಂದ ಫ್ರೇಮ್ಸ್ ಕೂಡ ಮಾಡಿದ್ದಾರೆ. ಇಲ್ಲಿ ಲ್ಯಾಡರ್ ಕೊಟ್ಟಿರುವಂಥದ್ದು. ಮೇಲೆ ಸೋಲಾರ್ ಮತ್ತು ಓವರ್ ಹೆಡ್ ಟ್ಯಾಂಕ್ ಹತ್ರ ಹೋಗೋದಕ್ಕೆ ಲ್ಯಾಡರ್ ಕೊಟ್ಟಿರುವಂಥದ್ದು. ನೋಡ್ಬೋದು, ಓವರ್ ಹೆಡ್ ಟ್ಯಾಂಕ್ ಹಾಗೆ ಸೋಲಾರ್ ಆಗಲೇ ಇನ್ಸ್ಟಾಲ್ ಆಗಿರೋವಂಥದ್ದು. ಈ ಬಿಲ್ಡಿಂಗ್ ಇರೋ ಲೊಕೇಶನ್ ಬಂದು ಅಂದ್ರಳ್ಳಿ D ಗ್ರೂಪ್ ಲೇಔಟ್ನಲ್ಲಿ ಬರುವಂಥದ್ದು. ಇದು ಬೀಕಾತ ಬರುತ್ತೆ, ಬಟ್ ನಿಮಗೆ ತುಂಬ ಒಳ್ಳೆ ಲೊಕೇಶನಲ್ಲಿದೆ. ಮೇನ್ ರೋಡ್ಗೆ ತುಂಬ ನಿಯರ್ ಬೈ ಇರೋವಂಥದ್ದು. ಹಾಗೆ ಫುಲ್ ಬಿಲ್ಟಪ್ ಆಗಿರೋವಂಥ ಏರಿಯಾ ಇದು. ನಿಮಗೆ ಆಲ್ಮೋಸ್ಟ್ ಬಿಲ್ಟಪ್ ಆಗಿದೆ ಏರಿಯಾ ಇದು. ನೋಡ್ಬೋದು ನೀವು, ತುಂಬ ಮನೆಗಳಾಗಿದೆ. ಈ ಬಿಲ್ಡಿಂಗ್ ಪ್ರೈಸ್ ಬಗ್ಗೆ ಹೇಳೋದಾದರೆ ಓನರ್ ಬಂದು ಈ ಬಿಲ್ಡಿಂಗಿಗೆ 2,40,00,000 2 crore 40 lakhs ಕೋಟ್ ಮಾಡ್ತಾಯಿದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಹೇಳಿದ್ದಾರೆ. ನೀವು ಡೈರೆಕ್ಟ್ ಬಿಲ್ಡಿಂಗ್ ವಿಸಿಟ್ ಮಾಡಿ ಓನರ್ ಜೊತೆ ಸಿಟ್ಟಿಂಗ್ ತೊಗೊಂಡು ನೆಗೋಷಿಯೇಟ್ ಮಾಡ್ಬೋದು. ಈ ಬಿಲ್ಡಿಂಗ್ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ಸ್ ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ವಂದನೆಗಳು. ಮನೋಜ್ ಓಂ ಪ್ರಾಪರ್ಟಿ.